ರಾಜ್ಯದಲ್ಲಿ ರಣಬಿಸಿಲಿಗೆ ಜನ ಬೆದರಿ ಹೋಗಿದ್ದಾರೆ. ಬೆಂಕಿಯಂತ ಕಿರಣಗಳನ್ನ ಜನರ ಮೇಲೆ ಬಿಡುತ್ತಿರುವಂತಹ ಸೂರ್ಯ ಕಡುಕೋಪವನ್ನೇ ತೋರುತ್ತಿದ್ದಾನೆ. ಕರುನಾಡಿನಲ್ಲಿ ಬಿಸಿಲ ಪ್ರತಾಪ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಎಲ್ಲರೂ ವಿಲವಿಲ ಅನ್ನುವಂತ ಹಾಗಾಗಿದೆ. ಬಿಸಿಲು, ರಣ ಬಿಸಿಲು. ಮನೆಯಿಂದ ಹೊರಗೆ ಬರೋಕೆ ಆಗ್ತಿಲ್ಲ, ಮನೆಯಲ್ಲಿ ಇರೋಕ್ಕೂ ಆಗ್ತಿಲ್ಲ. ಸೂರ್ಯನ ಕಡುಕೋಪಕ್ಕೆ ಜನರಂತೂ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಕರಾವಳಿ, ಮಲೆನಾಡಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಬಿಸಿಲು ರಣರಣ ಅಂತಿದೆ. ಕರುನಾಡಿಗೆ ಸಂಕಷ್ಟ ತಂದಿಟ್ಟ ಉರಿ ಬಿಸಿಲು. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ 40 ಡಿಗ್ರಿ ತಾಪಮಾನ. ಬಿಸಿಲು ಅಂದಾಕ್ಷಣ ನಮಗೆ ನೆನಪಾಗ್ತಿದ್ದು ಬಳ್ಳಾರಿ, ಕಲಬುರಗಿ, ರಾಯಚೂರು, ಹೀಗೆ ಉತ್ತರದ ಒಂದೆರಡು ಜಿಲ್ಲೆಗಳು ಮಾತ್ರ. ಆದ್ರೀಗ ಇಡೀ ಕರುನಾಡೆ ಬಿಸಿಲಿಗೆ ಕಂಗೆಟ್ಟಿದೆ. ಮಲೆನಾಡು, ಚಿಕ್ಕಮಗಳೂರಿಂದ ಹಿಡಿದು ಕೊಪ್ಪಳ, ಬೆಳಗಾವಿ, ಬೀದರ್, ರಾಯಚೂರು, ರಾಮನಗರ, ತುಮಕೂರು, ಹಾಸನ, ಗದಗ, ಮಂಡ್ಯದಲ್ಲೇ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಿದೆ. ರಾಯಚೂರಲ್ಲಿ ತಾಪಮಾನ 40 ಡಿಗ್ರಿ ದಾಟಿದೆ. ಕಳೆದ ವರ್ಷ ಹೀಗೆ ಬಿಸಿಲು ಆರಂಭ ಆಗ್ತಿದ್ದಂತೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಗ್ರೀನ್ ನೆಟ್ ಹಾಕಲಾಗಿತ್ತು. ಆದರೆ ಈ ಬಾರಿ ಇನ್ನೂ ಅಳವಡಿಸಿಲ್ಲ. ರಾಯಚೂರಿನಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು. ಆದರೆ ರಾಯಚೂರು ನಗರದ ಬಸವೇಶ್ವರ ವೃತ್ತದ ಬಳಿ ಶೆಲ್ಟರ್ನ ಹಾಕಿಲ್ಲ ರಸ್ತೆ ಬದಿ. ವಾಹನ ಸವಾರರು ಪರದಾಡ್ತಾ ಇರುವಂತಹ ದೃಶ್ಯ ನಿಮಗೆ ಕಾಣಿಸಿಗ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕಳೆದ ಬಾರಿ 4 ಬದಿಯಲ್ಲೂ ಕೂಡ ಶೆಲ್ಟರ್ನ ಹಾಕಿದ್ರು, ಆದರೆ ಈ ಬಾರಿ ಶೆಲ್ಟರ್ ಹಾಕಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಗದಗ ಜಿಲ್ಲೆಯಲ್ಲೂ ಕಂಡು ಕೇಳರಿಯದ ಬಿಸಿಲು ಕಾಣಿಸ್ಕೊಳ್ತಾ ಇದೆ. ಗದಗ್, ಬೆಟಗೇರಿ, ಅವಳಿ ನಗರದ ಪ್ರಮುಖ ಸಿಗ್ನಲ್ಗಳಲ್ಲಿ ಗ್ರೀನ್ ಪರದೆ ಅಳವಡಿಕೆ ಮಾಡಲಾಗಿದ್ದು ಬೈಕ್ ಸವಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಾವು ಗದಗ ನಗರದ ಪ್ರಮುಖ ವೃತ್ತವಾದಂಥ ಮುಳುಗುಂದ ನಾಕದಲ್ಲಿ ಇದ್ದೀವಿ. ಈಗ ನೋಡ್ಬೋದು ಎಷ್ಟೊಂದು ಬಿಸಿಲಿನ ಪ್ರಮಾಣ ಜಾಸ್ತಿ ಇದೆ ಅಂದರೆ, ಯಾಕಂದರೆ ಟ್ರಾಫಿಕ್ ಸಿಗ್ನಲ್ ಇದ್ದಾವೆ. ಅಲ್ಲಿ ಬಂದು ಟ್ರಾಫಿಕ್ ಸಿಗ್ನಲ್ ಇದ್ದಾಗ ಬಂದು ನಿಲ್ಲುವಂಥದ್ದು ಸಾಕಷ್ಟು ಬೈಕ್ ಸವಾರರು ನಿಲ್ತಾರೆ. ನೆತ್ತಿ ಸುಡುವಂಥ ಬಿಸಿಲಿಗೆ ಅವ್ರಿಗೊಂದು ಸ್ವಲ್ಪ ಆಸರೆ ಆಗಲಿ ಅಂತೇಳಿ ಇನ್ನು ಹಸಿರು ಪರದೆಯನ್ನು ಕಟ್ಟುವ ಮೂಲಕ ಇಲ್ಲಿ ಬಂದಂಥ ಟ್ರಾಫಿಕ್ ಸಿಗ್ನಲ್ನಲ್ಲಿ ಬಂದಂಥ ಬೈಕ್ ಸವಾರರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ತಾಪಮಾನ 39 ಡಿಗ್ರಿ ದಾಟಿದ್ದು ಮನೆಯಿಂದ ಹೊರಗೆ ಬರೋ ಜನರಿಗೆ ಸನ್ ಸ್ಟ್ರೋಕ್ ಆಗ್ತಾ ಇದೆ. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ತೆರೆಯಲಾಗಿದೆ. ಅಂದರೆ ಬಿಸಿಲಿನಿಂದ ಏನಾದರೂ ಎಫೆಕ್ಟ್ ಆದರೆ ಅವರ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ, ಅವರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಈಗಾಗಲೇ ಸನ್ ಸ್ಟ್ರೋಕ್ ವಾರ್ಡ್ಗಳನ್ನು ಮಾಡಿರುವಂಥದ್ದು ಇಲ್ಲಿ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಯಾದಗಿರಿಯಲ್ಲೂ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಇಲ್ಲೂ ಪ್ರತ್ಯೇಕ ವಾರ್ಡ್ ಆರಂಭಿಸಲಾಗಿದೆ. ತಂಪಾದ ಹವಾಗುಣಕ್ಕೆ ಹೆಸರುವಾಸಿಯಾಗಿರುವ ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಾ ಇದೆ. ಹೂವು ಬೆಳೆ ಇಲ್ಲಿನ ರೈತರು ಬೆಳೆ ಉಳಿಸಿಕೊಳ್ಳೋದಕ್ಕೆ ನೆಟ್ ಮೊರೆ ಹೋಗಿದ್ದಾರೆ. ಮಂಜಿನ ನಗರಿ ಅಂತಾನೆ ಕರೆಸಿಕೊಳ್ಳೋ ಮಡಿಕೇರಿಯಲ್ಲೇ ಉಷ್ಣಾಂಶ 35 ಡಿಗ್ರಿ ದಾಟಿದೆ. ಕರ್ನಾಟಕದ ಕಾಶ್ಮೀರ ಅಂತ ಕೊಡಗುನ ಕರಿತೀವಿ, ಬಟ್ ಈ ವರ್ಷ ಇದು ಮಡಿಕೇರಿನ ಮ್ಯಾಂಗ್ಳೂರ್ ಅಂತ ಡೌಟಲ್ಲಿ ಇದೆ, ಅಷ್ಟು ಸೆಕೆ ಇದೆ. ಬಿಸಿಲಿನ ಝಳಕ್ಕೆ ಬೀದರ್ನಲ್ಲಿ 20 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಆದರೆ ಯುವಕ ಮದ್ಯ ಸೇವಿಸಿ ಸಾವನ್ನಪ್ಪಿದ್ದಾನೆ ಅಂತ ಬೀದರ್ ಡಿಎಚ್ಒ ಜ್ಞಾನೇಶ್ವರ ನಿರಗುಡಿ TV9ಗೆ ಮಾಹಿತಿ ನೀಡಿದ್ದಾರೆ. ಉತ್ತರ ಪ್ರದೇಶ ಮೂಲದ ಮೊಹಮ್ಮದ್ ತಂದೆ ಲಯೀಕ್ ಅಹಮದ್ ಕಮಲನಗರದ ಡಿಗ್ಗಿ ಗ್ರಾಮದ ಬಳಿ ಏಪ್ರಿಲ್ 14ನೇ ತಾರೀಕು ಮೃತಪಟ್ಟಿದ್ದ. ಆತ ಸನ್ ಸ್ಟ್ರೋಕ್ನಿಂದ ಸತ್ತಿದ್ದಾನೆ ಅನ್ನೋದು ಸುಳ್ಳು ಸುದ್ದಿ ಅಂತ ಡಿಎಚ್ಒ ಹೇಳಿದ್ದಾರೆ. ಇಲ್ಲ, ಅದಕ್ಕೆ ಅವನಿಗೆ ಮಾನಸಿಕ ಕಾಯಿಲೆ ಇತ್ತು ಅಂತ. ಹಾಂ ಸರ್, ನಿಮ್ಮನೆ ರಿಪೋರ್ಟ್ ಪ್ರಕಾರ ಮಾನಸಿಕ ಕಾಯಿಲೆ ಇತ್ತು. ಮಾನಸಿಕ ಕಾಯಿಲೆದಿಂದ ಅವನು ಬಿದ್ದಾನೆ. 2 ದಿವಸ ಬಾಡಿ ಹಂಗೆ ಇದೆ. ಅದು 14ಕ್ಕೆ ಏನೋ ಬಿದ್ದಾನೆ. 18ಕ್ಕೆ ಇದು ಬಾಡಿ ಅಷ್ಟು ಇದರಲ್ಲಿ ಇದು ಆಗ್ತದಲ್ಲ. ಇಲ್ಲ ಅದ ಹೀ ಸ್ಟ್ರೋಕ್ ಅಂತೇಳಿ ಹಿಂಗ. ಇಲ್ಲ ಈ ಸ್ಟ್ರೋಕ್ ಅದಕ್ಕೆ ಸಂಬಂಧ ಇಲ್ಲ ಸರ್. ಸೂರ್ಯನ ಪ್ರತಾಪಕ್ಕೆ ಕರುನಾಡಂತೂ ಕಂಗೆಟ್ಟಿದೆ. ಜನ ಮನೆಯಿಂದ ಹೊರಗೆ ಬರೋ ಮುನ್ನ ಎಚ್ಚರಿಕೆ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್ TV9.